ನಮ್ಮ ಮಧ್ಯಾಹ್ನದ ಬಾಡೂಟ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬದನೆಕಾಯಿ ಎಣ್ಗಾಯಿ ಹೇಗೆ ಮಾಡೋದು ಅಂತ ತೋರಿಸೋಣ ಅಂತ. ಮಧ್ಯಾಹ್ನಕ್ಕೆ ನಾನು ಎಣ್ಗಾಯಿ ಜೊತೆ ರೊಟ್ಟಿ, ಅನ್ನ, ಆಮೇಲೆ ಚಟ್ನಿ ಪುಡಿ, ಉಪ್ಪಿನಕಾಯಿ, ಮಜ್ಜಿಗೆ. ಅಂದರೆ ನಮ್ಮ ನಾರ್ತ್ ಸೈಡ್ ಊಟ ಅಂದ್ರೇ ಒಂಥರ ಚಂದ ಅಲ್ವಾ? ಹಾಗಾಗಿ ತೋರಿಸೋಣ ಅಂತ ಏನೇನು ಮಾಡಿದ್ದೆ. ಈಗ ಬದನೆಕಾಯಿ ಗೊಜ್ಜು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಪೂರ್ತಿ ವಿಡಿಯೋ ನೋಡಿ ಪ್ಲೀಸ್. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ. ಇದೀನಿ ನೋಡಿ, ಇದು ಬದನೆಕಾಯಿ. ಒಂದು 7 ಬದನೆಕಾಯಿ ತೊಗೊಂಡಿದ್ದೀನಿ. ಇದನ್ನ ಈ ಥರ 4 ಭಾಗ ಮಾಡಿ ಕಟ್ ಮಾಡ್ಕೊಂಡು, ಒಳಗಡೆ ಏನಾದರೂ ಉಳ್ಕಿದೆಯಾ ನೋಡಿಕೊಂಡು 4 ಭಾಗ ಕಟ್ ಮಾಡಿ ಒಂದು 5 ನಿಮಿಷ ಬಿಟ್ಟಿದ್ದೀನಿ. ಆಮೇಲೆ ಒಗ್ಗರಣೆಗೆ ಕರಿಬೇವು, ಒಂದು ಟೊಮೆಟೊ, ಒಂದು ಅರ್ಧ ಈರುಳ್ಳಿ, ಒಂದು 2 ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ. ಆಮೇಲೆ ಇದು ಕಡಲೆ ಬೀಜದ ಪೌಡ್ರ್ ಇತ್ತು ಅದು. ಆಮೇಲೆ ಗರಂ ಮಸಾಲ, ಅರಿಶಿನ, ಧನಿಯಾ ಪೌಡ್ರು, ಸಾಂಬಾರು ಪೌಡ್ರು, ಅಚ್ಚ ಖಾರದ ಪೌಡ್ರು, ಸಾಸಿವೆ, ಎಣ್ಣೆ. ಆಮೇಲೆ ಇದು ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ ಒಂದು 4, ಒಂದೆರಡು ಹೆಸರು ಕರಿಬೇವು, ಮತ್ತು ಇದು ಸಿಗತ್ತಲ್ಲ ನಮಗೆ, ಏನದು, ಎಳ್ಳು ಒಂದು 3 ಸ್ಪೂನ್ ಆಗೋಷ್ಟು ಎಳ್ಳನ್ನ ಸ್ವಲ್ಪ ಹುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ನನ್ನ ಹತ್ರ ಎಲ್ಲ ಮಿಕ್ಸ್ ಮಾಡಿ ಮಾಡ್ಕೋಬೋದಾಗಿತ್ತು, ಕಡಲೆಬೀಜದ ಪೌಡ್ರ್ ಇತ್ತು. ಹಾಗಾಗಿ ಇದನ್ನು ಮತ್ತು ಕಡಲೆಬೀಜ ಪೌಡ್ರ್ 2 ನಾನು ಮಿಕ್ಸಿ ಹಾಕ್ಕೊಂಡು ಬರ್ತೀನಿ, ಸಣ್ಣ ಮಾಡ್ತೀನಿ. ಕಡಲೆಬೀಜ ಮತ್ತು ತೊಗೊಂಡಿದ್ನೆಲ್ಲ ಎಳ್ಳು ಎಲ್ಲ ಅದನ್ನ ಸಣ್ಣ ಮಾಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಖಾರ, ಧನಿಯಾ ಪೌಡ್ರ್ ಎಲ್ಲ ಹಾಕಿ ಇನ್ನೊಂದು ಸರಿ ಮಿಕ್ಸಿ ಮಾಡ್ಕೊತೀನಿ. ಎಲ್ಲ ಸ್ವಲ್ಪ ಅರಿಶಿನ, ಧನಿಯಾ ಪೌಡ್ರು, ಮೆಣಸಿನ ಪೌಡ್ರು ಎಲ್ಲ ಸ್ವಲ್ಪ ಹಾಕಿ ಮಿಕ್ಸಿ ಮಾಡ್ಕೊತೀನಿ. ಏನಕ್ಕೆ ಅಂದರೆ ಬದನೆಕಾಯಿ ಒಳಗಡೆ ಫಿಲ್ ಮಾಡ್ತೀವಲ್ವ, ಆವಾಗ ಫಿಲ್ ಮಾಡಿದಾಗ ಅದು ಖಾರ ಎಲ್ಲ ಇದು ಬರಬೇಕು. ಸಾಲ್ಟ್ ಒಂದು ಸ್ವಲ್ಪ ಹಾಕಿ ನಾನು ಮಿಕ್ಸಿ ಮಾಡ್ಕೊತೀನಿ. ಈಗ ನೋಡಿ, ನಮ್ಮ ಬದನೆಕಾಯಿಗೆ ಫಿಲ್ ಮಾಡಬೇಕಾಗಿರುವ ಮಸಾಲೆ ರೆಡಿಯಾಗಿದೆ. ಈಗ ಇದನ್ನ ಬದನೆಕಾಯಿ ಒಳಗಡೆ ಹಾಕೋಬೇಕು. ನೋಡಿ, ಈಗ ಈ ಥರ ಇದೇನು 4 ಭಾಗ ಮಾಡಿದ್ದೀವಲ್ವ, ಒಳಗಡೆ ಕೂತ್ಕೊಳ್ಳೋ ಥರ ಫಿಲ್ ಮಾಡ್ಕೊಳ್ಬೇಕು. ಆಗ ಅದು ನಾವು ಬದನೆಕಾಯಿ ತಿಂದಾಗ ಎಲ್ಲ ಚೆನ್ನಾಗಿ ಒಳಗಡೆ ಖಾರ, ಉಪ್ಪು ಎಲ್ಲ ಇರುತ್ತೆ, ಚೆನ್ನಾಗಿರುತ್ತೆ ಅಂತ ನಾನು ಹೀಗೆ ಎಲ್ಲ ತುಂಬ್ಕೊತೀನಿ. ನಾನು ಎಲ್ಲ ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಹಾಕೋಣ ಬನ್ನಿ. ಗ್ಯಾಸ್ ಆನ್ ಮಾಡಿ ಎಣ್ಣೆ ಬಿಸಿಯಾಗಿದೆ. ಎಣ್ಣೆಗೆ ಒಂದು 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಆಮೇಲೆ ಕರಿಬೇವು. ಇವಾಗ ಈರುಳ್ಳಿ, ಟೊಮೆಟೊ ಮತ್ತು ಜಜ್ಜಿರೋ ಬೆಳ್ಳುಳ್ಳಿ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇಲ್ಲ. ಏನಕ್ಕೆ ಅಂದರೆ ಇದರಲ್ಲಿ ಬೆಳ್ಳುಳ್ಳಿ ವಾಸನೆ ಚೆನ್ನಾಗಿ ಬಂದ್ರೂ ಎಣ್ಣೆಗಾಯಿ ನನಗೆ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇಲ್ಲ, ಬರೀ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕೋತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಇದು ಫ್ರೈ ಆಗಿದೆ. ಇದಕ್ಕೆ ನಾನು ತುಂಬಿರೋ ಬದನೆಕಾಯಿ ಹಾಕೋತಾ ಇದ್ದೀನಿ. ಸ್ವಲ್ಪ ಬದನೆಕಾಯಿನ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅದು. ಆಮೇಲೆ ಹಿಂದೆ ತುಂಬ ತೆಗ್ದಿಲ್ಲ ನಾನು, ಯಾಕಂದರೆ ಆ ಥರ ಇದ್ರೇ ಬದನೆಕಾಯಿ ಒಂಥರ ಲಿಕ್ವಿಡ್ ಚೆನ್ನಾಗಿರುತ್ತೆ. ನೋಡಿ, ಸ್ವಲ್ಪ ಫ್ರೈ ಮಾಡ್ಕೋಬೇಕು ಬದನೆಕಾಯಿನ. ನೋಡಿ, ಬದನೆಕಾಯಿ ಸ್ವಲ್ಪ ಫ್ರೈ ಆಗಿದೆ. ಇವಾಗ ನಾವು ಅರಿಶಿನ ಒಂದು ಅರ್ಧ ಅಂದರೆ ಮಸಾಲೆಗೆ ಬೇರೆ ಹಾಕಿರ್ತೀವಲ್ಲ, ಹಾಗಾಗಿ ಏನು ಜಾಸ್ತಿ ಹಾಕ್ಕೊಳ್ಳಲ್ಲ. ಧನಿಯಾ ಪೌಡ್ರು 1 ಸ್ಪೂನು. ಅದು ನನ್ನ ಟ್ರೈಪೋಡು ಎಲ್ಲ ಸಿಗ್ತಾಯಿಲ್ಲ, ಹಾಗಾಗಿ ಕೈಯೆಲ್ಲ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಸಾಂಬಾರು ಪುಡಿ, ಸ್ವಲ್ಪ ಮಸಾಲೆ. ಇದಕ್ಕೆ ನಮ್ಮದು ಈ ಮಸಾಲೆ ಮಿಕ್ಕಿತ್ತಲ್ವ, ಈ ಮಸಾಲೆನ ಹಾಕೊಳ್ಳೋದು. ನೋಡಿ, ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಈಗ ಇದಕ್ಕೆ ಬೇಯಿಸೋಕ್ಕೆ ನೀರು, ನಾನು ಮಿಕ್ಸಿ ಜಾರಲ್ಲಿ ನೀರು ಹಾಕಿಟ್ಕೊಂಡಿದ್ದೆ, ಅದನ್ನೇ ಹಾಕ್ತೀನಿ.
ಗ್ರೇವಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ. ನಾನು ಜಾಸ್ತಿ ಏನು ಗ್ರೇವಿ ಮಾಡಲ್ಲ. ಬದನೆಕಾಯಿ ಕುದಿಯೋಕ್ಕೆ ಸಾಕಾಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು. ಇದು ರೊಟ್ಟಿಗೆ, ಚಪಾತಿಗೆ, ಹಾಗೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಬೇಕು. ಮಸಾಲೆ ಬೇರೆ ಹಾಕಿರ್ತೀವಲ್ವ, ಹಾಗಾಗಿ ಸ್ವಲ್ಪ ನೋಡಿಕೊಂಡು ಬೇಕಾದರೆ ಆಮೇಲೆ ಹಾಕ್ಕೋಬೇಕು. ಇಲ್ಲಾಂದರೆ ಜಾಸ್ತಿ ಆದರೆ ಕಷ್ಟ ಅಲ್ವ, ಕಡಿಮೆ ಆದರೆ ಏನೋ ಮತ್ತೆ ಹಾಕ್ಕೋಬೋದು. ಹಾಗಾಗಿ ಈಗ ಇದನ್ನ ಒಂದು 10 ನಿಮಿಷ ಬೇಯಿಸಬೇಕು. ಆಗ ಬದನೆಕಾಯಿ ಎಲ್ಲ ಚೆನ್ನಾಗಿ ಬೇಯುತ್ತೆ. ನೋಡಿ ಫ್ರೆಂಡ್ಸ್, ಈಗ 10 ನಿಮಿಷ ಆದಮೇಲೆ ಈ ಥರ ರೆಡಿಯಾಗಿದೆ. ಆರಿದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಇದು ಬದನೆಕಾಯಿ ಎಲ್ಲ ಬೆಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಜೋಳದ ರೊಟ್ಟಿ ಜೊತೆ ತಿನ್ನೋಕ್ಕೆ ಮಾತ್ರ ಸಖತ್ತಾಗಿರುತ್ತೆ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.